ಇನ್ನು ಬಿಜೆಪಿ ಕಾಂಗ್ರೆಸ್ ನಡುವೆ ಸುರಂಗ ಮಾರ್ಗ ಸಮರ ಜೋರಾಗ್ತಿದೆ. ಇವತ್ತು ಆರ್ ಅಶೋಕ್ ನೇತೃತ್ವದಲ್ಲಿ ಲಾಲ್ಬಾಗ್ನಲ್ಲಿ ಸಹಿ ಸಂಗ್ರಹ ಮಾಡಲಾಯಿತು. ಇನ್ನೊಂದು ಕಡೆ ನಾವು ಗಮನಿಸ್ತಿರೋ ಹಾಗೆ ಇಲ್ಲಿ ತೇಜಸ್ವಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಡಿಕೆ ಅದಕ್ಕೆ ಕೌಂಟರ್ ಕೊಡ್ತಾರೆ, ಮತ್ತೆ ಅಶೋಕ್ ಕೂಡ ಡಿಕೆಗೆ ಕೌಂಟರ್ ಕೊಡುವಂಥದ್ದನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಸುರಂಗ ವಿಚಾರದಲ್ಲಿ ಏನೆಲ್ಲ ಮಾತಿನ ಜಟಾಪಟಿ ನಡೀತಾ ಇದೆ, ಬನ್ನಿ ನೋಡೋಣ. ಫಸ್ಟ್ ರಸ್ತೆಗಳಲ್ಲಿ ಬಿದ್ದಿರೋ ಹಳ್ಳಗಳೆಲ್ಲ ಮುಚ್ಚಿ, ಮೇಲೆ ಬಿದ್ದಿರೋ ಹಳ್ಳನೇ ಮುಚ್ಚಕ್ ಯೋಗ್ಯತೆ ಇಲ್ಲ ಅಂದ್ರೆ ಇನ್ನು ಭೂಮಿ ಒಳಗಡೆ ಹಳ್ಳ ಹಾಕೋದು ಏನ್ ಮಾಡ್ತೀರಾ? ಬೆಂಗಳೂರಿನಲ್ಲಿ ಕಾರ್ ಇರುವಂತದ್ದು 12% ಜನರ ಹತ್ರ, ಇನ್ ಮಿಕ್ಕಿದವ್ರು ಯಾರ ಹತ್ರನೂ ಕಾರ್ ಇಲ್ಲ. ಕಾರ್ ಬಿಟ್ಬಿಟ್ಟು ಓಡಾಡ್ಲಿ ನೋಡೋಣ. ಯಾರು ಈ ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ? ಬೆಂಗಳೂರು ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗ್ತೈತೆ ಅಂದ್ರೆ ಮಾಡಿ ದಯವಿಟ್ಟು. ನಿನ್ನ ಅಧ್ಯಕ್ಷತೆಲೆ ಒಂದು ಕಮಿಟಿ ಮಾಡ್ತೀನಿ, ಯು ಪ್ಲೀಸ್ ಗಿವ್ ಎ ಸಜೆಷನ್. ಧಮಕಿ ಹಾಕೋದು ಅವರ ರಕ್ತಗತವಾಗಿ ಬಂದಿರುವಂತದ್ದು. ಸುರಂಗ ಸಮರ ಸದ್ಯ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಟನಲ್ ರೋಡ್ ಸಂಘರ್ಷ ಜೋರಾಗ್ತಿದೆ. ಟನಲ್ ಪ್ರಾಜೆಕ್ಟ್ ವಿರೋಧಿಸಿ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿಂದು ಬಿಜೆಪಿ ಜನಜಾಗೃತಿ ಅಭಿಯಾನ ನಡೆಯಿತು. ಲಾಲ್ಬಾಗ್ನಲ್ಲಿ ಜನರೊಂದಿಗೆ ಚರ್ಚಿಸಿದ್ರು. ಟನಲ್ ಪ್ರಾಜೆಕ್ಟ್ ಬೇಕಾ ಬೇಡವಾ ಅನ್ನೋದರ ಬಗ್ಗೆ ಸಂವಾದ ನಡೆಸಿ ಯೋಜನೆಯ ಬಗ್ಗೆ ಜನರಿಂದಲೇ ಅಭಿಪ್ರಾಯ ಸಂಗ್ರಹಿಸಿದ್ರು. ಇಷ್ಟೇ ಅಲ್ಲ, ಲಾಲ್ಬಾಗ್ನಲ್ಲಿ ಕಪ್ಪು ಹಸಿರು ಬಟ್ಟೆ ಧರಿಸಿ ಪ್ರದಕ್ಷಿಣೆ ಹಾಕುವ ಮೂಲಕ ಪ್ರತಿಭಟನೆ ನಡೆಸಿದ್ರು. ಸಂಸದ ತೇಜಸ್ವಿ ಸೂರ್ಯ, ಶಾಸಕ ಅಶ್ವಥ್ ನಾರಾಯಣ್, ನಟಿ ಸುಧಾ ಬೆಳವಾಡಿ, ಸಂಯುಕ್ತ ಹೊರನಾಡು ಭಾಗಿಯಾಗಿದ್ದರು. ಪ್ರತಿಭಟನಾಕಾರರು ಪೋಸ್ಟರ್ ಹಿಡಿದು ಪ್ರತಿಭಟನೆಗೆ ಮುಂದಾಗಿದ್ರು. ಈ ವೇಳೆ ಪೊಲೀಸರು ಯಾವುದೇ ಭಿತ್ತಿ ಪತ್ರಗಳಿಗೆ ಲಾಲ್ಬಾಗ್ ಒಳಗೆ ಅವಕಾಶ ಇಲ್ಲ ಅಂತ ಪೋಸ್ಟರ್ಗಳನ್ನ ವಶಕ್ಕೆ ಪಡೆದರು. ಈ ವೇಳೆ ಮಾತನಾಡಿದ ಆರ್ ಅಶೋಕ್, ಬೆಂಗಳೂರಿನ ರಸ್ತೆ ಗುಂಡಿಗಳು ಇವರಿಗೆ ಕಾಣ್ತಿಲ್ಲ, ಕಾಣೋ ಗುಂಡಿಗಳನ್ನ ಬಿಟ್ಟು ಟನಲ್ಗೆ ಹೋಗ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಧಮಕಿ ಹಾಕೋದು ಡಿಕೆ ಶಿವಕುಮಾರ್ಗೆ ಅಭ್ಯಾಸ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಫಸ್ಟ್ ರಸ್ತೆಗಳಲ್ಲಿ ಬಿದ್ದಿರೋ ಹಳ್ಳಗಳೆಲ್ಲ ಮುಚ್ಚಿ, ಜನ ಶಾಪ ಆಗ್ತಾ ಇದ್ದಾರೆ. 3-4 ತಿಂಗಳಿಂದ ಜನ ನಿಮಗೆ ಡಿಮ್ಯಾಂಡ್ ಮಾಡಿದ್ದಾರೆ, ಸ್ಟ್ರೈಕ್ ಮಾಡಿದ್ದಾರೆ, ಮಾಧ್ಯಮದಲ್ಲೆಲ್ಲ ಸುದ್ದಿ ಆಗಿದೆ. ಅಷ್ಟಾದ್ರೂ ಮೇಲೆ ಬಿದ್ದಿರೋ ಹಳ್ಳನೇ ಮುಚ್ಚಕ್ ಯೋಗ್ಯತೆ ಇಲ್ಲ ಅಂದ್ರೆ ಇನ್ನು ಭೂಮಿ ಒಳಗಡೆ ಹಳ್ಳ ಹಾಕೋದು ಏನ್ ಮಾಡ್ತೀರಾ? ನಮ್ ಪ್ರಶ್ನೆ ಇದೇ. ಸಾಧ್ಯ ಇಲ್ಲ. ಕಣ್ಣು ಕಾಣೋ ಅಂತ ನೀವು ಹಳ್ಳಗಳನ್ನೇ ಮುಚ್ಚಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಭೂಮಿ ಒಳಗಡೆ ಏನೇನಿದೆಯೋ ಯಾರಿಗೂ ಗೊತ್ತಿಲ್ಲ. ಧಮಕಿ ಹಾಕೋದು ಅವರ ರಕ್ತಗತವಾಗಿ ಬಂದಿರುವಂಥದ್ದು, ಅವ್ರದ್ದು ಅಭ್ಯಾಸ ಅದು. ರಾಮಮೂರ್ತಿದಾಯ್ತು ಧಮಕಿ, ಈಗ ತೇಜಸ್ವಿ ಸೂರ್ಯಗೆ ಧಮಕಿ ಹಾಕಿದ್ದೀರಾ, ಆಮೇಲೆ ಕಿರಣ್ ಮಜುಮ್ದಾರ್ಗೆ ಧಮಕಿ ಹಾಕಿದ್ದೀರಾ, ಇನ್ಫೋಸಿಸ್ ಅವ್ರಿಗೆ ಧಮಕಿ ಹಾಕಿದ್ದೀರಾ, ಮೋಹನ್ ದಾಸ್ ಪೈಗೆ ಧಮಕಿ ಹಾಕಿದ್ದೀರಾ. ಈ ಧಮಕಿ ಅನ್ನೋದು ಕಾಂಗ್ರೆಸ್ಸಿನ ರಕ್ತಗತವಾಗಿ ಬಂದಿರುವಂಥದ್ದು. ಧಮಕಿ ಹಾಕೋದು ಅವರ ಹಕ್ಕು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಈಗ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದು ದೇಶದ ಮೇಲೆ ಧಮಕಿ ಹಾಕಿದ್ರು. ಕಾಂಗ್ರೆಸ್ ಪಾರ್ಟಿ ರೈಟ್ಸ್ ಅದು. ಇಲ್ಲಿ ಯಾವುದು ಕಾಂಗ್ರೆಸ್ ಪಾರ್ಟಿಯ ಧಮಕಿ ಬೆಂಗಳೂರಲ್ಲಿ ನಡೆಯಲ್ಲ. ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾದ ಸಂಸದ ತೇಜಸ್ವಿ ಸೂರ್ಯ, ಟನಲ್ ರಸ್ತೆ ಶ್ರೀಮಂತರಿಗೋಸ್ಕರ ಮಾಡ್ತಿರೋದು, ಬೆಂಗಳೂರಲ್ಲಿ 12% ಜನರ ಬಳಿ ಮಾತ್ರ ಕಾರು ಇದೆ ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಡಿಸಿಎಂ ಡಿಕೆ, ಬಿಜೆಪಿಯವರು ಕಾರ್ ಬಿಟ್ಟು ಓಡಾಡ್ಲಿ ಅಂತ ಸವಾಲ್ ಹಾಕಿದ್ರು. ಬೆಂಗಳೂರಿಗೆ ಬೇಕಿರೋ ಸಾರ್ವಜನಿಕ ಸಾರಿಗೆ 43,000 ಕೋಟಿ ರೂಪಾಯಿ ನಮ್ಮ ಹಣ. ಅದು ಬೆಂಗಳೂರಿನ ಟ್ಯಾಕ್ಸ್ ಪೇಯರ್ಸ್ ದುಡ್ಡು. ಅದನ್ನ ನೀವು 20 ಕಿಲೋಮೀಟರ್ದೊಂದು ರೋಡ್ ಮಾಡೋದಕ್ಕೆಲ್ಲ ಉಪಯೋಗಿಸಬೇಕಾಗಿರೋದು. ಅದು ಕಾರಲ್ಲಿ ಉಪಯೋಗ ಮಾಡುವಂತ, ಶ್ರೀಮಂತರು ಉಪಯೋಗ ಮಾಡುವಂತ, ತಿಂಗಳಿಗೆ 20,000 ರೂಪಾಯಿ ಟೋಲ್ ಕಟ್ಟುವಂತವ್ರಿಗೆ ಮಾತ್ರ ಉಪಯೋಗ ಆಗುವಂತದ್ದಕ್ಕಲ್ಲ. ಬೆಂಗಳೂರಿನಲ್ಲಿ ಕಾರ್ ಇರುವಂತದ್ದು 12% ಜನರ ಹತ್ರ, ಇನ್ ಮಿಕ್ಕಿದವ್ರು ಯಾರ ಹತ್ರನೂ ಕಾರ್ ಇಲ್ಲ. ತೇಜಸ್ವಿ ಸೂರ್ಯ ಅವ್ನಿಗೆ ಸ್ವಲ್ಪ ಅವ್ನಿಗಿನ್ನ ದೊಡ್ಡ ಲೀಡ್ರು, ಬಹಳ ಅತಿ ಬುದ್ಧಿವಂತ. ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡ್ಬಿಟ್ಟಿದೆ. ಅಮೆರಿಕಾಗ ಹೋಗ್ಬಿಟ್ಟು ಇಂಟರ್ವ್ಯೂ ಇಲ್ಲದೆ, ಪಾಪ ಪರ್ಮಿಷನ್ ಇಲ್ಲದೆ, ಪಾಪ ವೈಟ್ ಹೌಸ್ ಟ್ರಂಪ್ ಮೀಟ್ ಮಾಡಕ್ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದಿದೆ. ಈಗ ನೋಡಿದ್ರೆ ಮೆಟ್ರೋ ಮನಿ ಎಲ್ಲ ಅಂತ ಹೇಳ್ತಾರೆ. ಕಾರ್ ಬಿಟ್ಬಿಟ್ಟು ಓಡಾಡ್ಲಿ ನೋಡೋಣ. ಎಲ್ಲ ಬಿಜೆಪಿ ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ, ಮೆಟ್ರೋ ಅಲ್ಲಿ ಓಡಾಡ್ಲಿ, ಯಾರು ಬೇಡ ಅಂತಾರೆ. ಆಟೋಲ್ ಓಡಾಡ್ಲಿ. ಎಲ್ಲ ಇದು ಯಾರು ಈ ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ? ಇನ್ನು ಟ್ರಾಫಿಕ್ ಕ್ಲಿಯರ್ ಆಗುತ್ತಾ ಅನ್ನೋ ಆರ್ ಅಶೋಕ್ ಪ್ರಶ್ನೆಗೆ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಅಶೋಕ್ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡ್ತೀನಿ, ಟನಲ್ ಬಗ್ಗೆ ಏನೆಲ್ಲ ಹೇಳಬೇಕು ಅಂತಿದ್ದೀರಿ ಹೇಳಿ ಅಂತ ಸವಾಲ್ ಹಾಕಿದ್ರು. ಇವತ್ತು 18 ಕಿಲೋಮೀಟರ್ ಓಕೆ, ನಾನು ನಮ್ಮೆಲ್ಲ ಜನ ಇಲ್ಲಿನ ಬೆಂಗಳೂರು ಜನ ನಾವು ಓಕೆ ಮಾಡ್ತೀವಿ, ಒಪ್ಕೊಂತೀವಿ. ನಾವು ನಿಮ್ಗೆ 18 ಕಿಲೋಮೀಟರ್ ಟನಲ್ ರೋಡ್ ಮಾಡಿಬಿಟ್ರೆ ಬೆಂಗಳೂರು ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗ್ತೈತೆ ಅಂದ್ರೆ ಮಾಡಿ ದಯವಿಟ್ಟು. ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ. ನಾನು ಅಶೋಕ್ ಹೇಳ್ತಾ ಇದ್ದೀನಿ, ನಿನ್ನ ನೇತೃತ್ವದಲ್ಲೇ, ನಿನ್ನ ಅಧ್ಯಕ್ಷತೆಲೆ ಒಂದು ಕಮಿಟಿ ಮಾಡ್ತೀನಿ, ಯು ಪ್ಲೀಸ್ ಗಿವ್ ಎ ಸಜೆಷನ್. ಯಾರು ಬೇಕು ಮೆಂಬರು, ನೀವೇ ಯಾವ ಟೆಕ್ನಿಕಲ್ ಪೀಪಲ್ ಹೇಳ್ತೀರಾ ಹೇಳಿ, ಆ ಟೆಕ್ನಿಕಲ್ ಪೀಪಲ್ಲೇ ಹಾಕೋಣ. ಯು ಗಿವ್ ಎ ಸೊಲ್ಯೂಷನ್. ಐ ವಾಂಟ್ ಸೊಲ್ಯೂಷನ್. ಇನ್ನು ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದು, ಬಿಜೆಪಿಯವರಿಗೆ ತಲೆ ಕೆಟ್ಟಿದೆಯಾ, ನಿನ್ನೆ ಕೇಂದ್ರ ಸರ್ಕಾರವೇ ಅನುಮತಿ ನೀಡಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ.
ಇವ್ರಿಗೇನು ತಲೆಗಿಲ್ಲ ಕೆಟ್ಟಿದ್ಯಾ? ಸೆಂಟ್ರಲ್ ಗವರ್ಮೆಂಟ್ ಅವರು ಸೆಂಟ್ರಲ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ನಿನ್ನೆ ಅಪ್ರೂವಲ್ ಕೊಟ್ಟಿಲ್ವಾ? ಅದಕ್ಕೆ ಏನ್ ಮಾಡ್ತಾ ಇದ್ರಂತೆ ಮತ್ತೆ ಇವರು? ಹಿಂಗೆ ಹೇಳಿದ್ರಲ್ರಿ, ಈಗ ನೀವು ಸ್ಟೀಲ್ ಫ್ಲೈ ಅವರು ಬೇಡ, ನೀವು ಮೇಲಿಂದ ಹೋಗಕ್ಕೆ ಇಷ್ಟ ಇಲ್ಲ, ಟನೆಲ್ ಮಾಡೋಣ ಅಂದ್ರೆ ಟನೆಲ್ನಲ್ಲೂ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ಎಲ್ಲಿಂದ ಹೋಗ್ತೀರಾ? ರಾಜಕಾಲುವೆಯಿಂದ ಹೋಗ್ತೀರಾ ಇವರೆಲ್ಲರೂ? ಏನ್ ಹುಡುಗಾಟ ಇದು? ಸುರಂಗ ಸಮರ ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳು ಕಾಣ್ತಿಲ್ಲ. ಇದು ಮತ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.